ಎಂಟೆಕ್ ಪದವೀಧರನ ಹೈಟೆಕ್ ಕೃಷಿ ಕಾರ್ಮಿಕರಿಗೆ ಪಿಎಫ್ ಜೊತೆಗೆ ಬೋನಸ್, ಶುಭ ಕಾರ್ಯಕ್ಕೆ ಬಡ್ಡಿ ರಹಿತ ಸಾಲ. ಇದುವೇ ಈ ಹೊತ್ತಿನ ವಿಶೇಷ ಕೃಷಿ ಖುಷಿ. ಸಾಮಾನ್ಯವಾಗಿ ಫ್ಯಾಕ್ಟರಿಗಳಲ್ಲಿ ದೊಡ್ಡ ಕಂಪನಿಗಳಲ್ಲಿ ದುಡಿಯೋ ಕಾರ್ಮಿಕರಿಗೆ ಸಮವಸ್ತ್ರ, ಬೋನಸ್, ಭವಿಷ್ಯ ನಿಧಿ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕೊಡೋದನ್ನ ಕೇಳಿದ್ದೀರಿ. ಇಂಥ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋ ನಮ್ಮ ರೈತ ಕಾರ್ಮಿಕರಿಗೂ ನೀಡ್ತಾರಂದ್ರೆ ನಂಬ್ತೀರಾ? ಎಲ್ಲಿ ಏನು ಅನ್ನೋದನ್ನ ಬನ್ನಿ ತಿಳ್ಕೊಂಡು ಬರೋಣ. ಸಾಮಾನ್ಯವಾಗಿ ಇಂಜಿನಿಯರ್ ಸಾಹೇಬ್ರು ಅಂದ್ರೆ ಸಾಕು ಎಸಿ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವುದು ರೂಢಿ. ಆದ್ರೆ ಹೀಗೆ ತಮ್ಮ ದಾಳಿಂಬೆ ತೋಟದಲ್ಲಿ ಬೇಸಿಗೆಯಲ್ಲಿ ಕೆಲಸವನ್ನ ಮಾಡ್ತಾ ಇರೋ ಇವರು ಎಂಟೆಕ್ ಪದವೀಧರ ಶ್ರೀಶೈಲಗೌಡ ಪಾಟೀಲ್. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಿಳಕಿ ತಾಲೂಕಿನ ಅನಗವಾಡಿ ಗ್ರಾಮದವರು. ಇವರು ಮೊದಲು ಮಹಾರಾಷ್ಟ್ರದ ಪೂನಾದಲ್ಲಿ ಕಿಲೋಸ್ಕರ್ ಕಂಪನಿಯಲ್ಲಿ ತಿಂಗಳಿಗೆ 40,000ದಂತೆ ವೇತನ ಪಡೆದು ನೌಕರಿ ಮಾಡ್ತಿದ್ರು. ಅಲ್ಲಿತ್ಕೊಂಡೇ ಮೂಲ ಗ್ರಾಮದಲ್ಲಿನ ಸ್ವಂತ ಜಮೀನಿನಲ್ಲಿ ಏನೆಲ್ಲ ಬೆಳೀಬಹುದು ಎಂಬ ಕನಸಿನೊಂದಿಗೆ ದಿನಂಪ್ರತಿ ಸಂಪರ್ಕದಲ್ಲಿರ್ತಿದ್ರು. ಅದ್ಯಾಕೋ ಏನೋ ಗೊತ್ತಿಲ್ಲ, ಒಮ್ಮಿಂದೊಮ್ಮೆಲೆ ತಮ್ಮದೇ ಆದ 3-4 ಅಂಶಗಳನ್ನ ಗಮನದಲ್ಲಿಟ್ಕೊಂಡು 10 ವರ್ಷದ ಹಿಂದೆ ತಮ್ಮ ಸ್ವಗ್ರಾಮಕ್ಕೆ ನೌಕರಿಯನ್ನ ಬಿಟ್ಟು ಬಂದ್ರು. ತಮ್ಮ 18 ಎಕರೆ ಹೊಲದಲ್ಲಿ 12 ನಮೂನೆಯ ದ್ರಾಕ್ಷಿ, ತೈವಾನ್ ಪಪ್ಪಾಯಿ, ಬಾಳೆ, ದಾಳಿಂಬೆ ಸೇರಿದಂತೆ ಬಂಗಾರದಂತಹ ಬೆಳೆಯನ್ನ ತೆಗೆದು ತಂದೆಯ ಮಾರ್ಗದರ್ಶನದಲ್ಲಿ ವರ್ಷಕ್ಕೆ 40ರಿಂದ 50 ಲಕ್ಷ ರೂಪಾಯಿ ಆದಾಯವನ್ನ ಪಡಿತಾ ಈಗ ಎಲ್ಲರೂ ಅಚ್ಚರಿ ಪಡುವಂತೆ ಮಾಡಿದ್ದಾರೆ. ನಮ್ಮೂರು ಗೌಡರಾದಂಥ ಶ್ರೀಶೈಲಗೌಡ್ರು ಕಿರ್ಲಸ್ಕರ್ ವಾಡಿ ಒಳಗೆ ನೌಕರಿ ಒಳಗಿದ್ರು. ನೌಕರಿ ಒಳಗಿದ್ರಾಗ ಅವ್ರು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಮಹಾರಾಷ್ಟ್ರ ಒಳಗೆ ಏನು ಅಗ್ರಿಕಲ್ಚರ್ ತೋಟಗಾರಿಕೆದು ಇರ್ತೈತಿ ಆ ಮಾಹಿತಿಯನ್ನು ಒದಗಿಸ್ತಿದ್ರು. ಇಲ್ಲಿ ಫೋನ್ ಮುಖಾಂತರ ಮತ್ತು ವಾರಕ್ಕೊಮ್ಮೆ ಬಂದು ಚೆಕಪ್ ಮಾಡ್ಕೊಂಡು ಹೋಗ್ತಿದ್ರು. ಅವರು ಹೋಗೋರೊಳಗೆ ಮುಂದೆ ಇರಿರ್ತಾ ಅವರು ಭಾಳ ಆಸಕ್ತಿ ಇಟ್ಕೊಂಡು ಬೆಳೆನ ನಾನು ಬೆಳಿಬೇಕು, ಬೆಳೆ ತೋರಿಸ್ಬೇಕು ಅನ್ನೋ ಒಂದು ಹಠಕ್ಕಾಗಿ ನಾನು ಮಾಡೇ ತೀರಬೇಕು, ಇದಕ್ಕಿಂತ ಹೆಚ್ಚಿಂದ ಬೆಳೆಸಬೇಕು. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ಘಟಪ್ರಭಾ ನದಿ ಸಮೀಪದ ಹೊಲದಲ್ಲಿ 12 ವಿಭಿನ್ನ ತಳಿಯ ದ್ರಾಕ್ಷಿ, ತೈವಾನ್ ಪಪ್ಪಾಯ್, ಜಿನೈನ್ ಬಾಳೆ, ದಾಳಿಂಬೆಯನ್ನ ಸಮೃದ್ಧವಾಗಿ ಬೆಳೆಯುತ್ತಾ ಮಾರುಕಟ್ಟೆಯನ್ನ ಹುಡುಕಿಕೊಂಡು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದ್ದಾರೆ. ದ್ರಾಕ್ಷಿ, ಬಾಳೆ, ಪಪ್ಪಾಯ ಬೆಳೆದು ಲಾಭ ಗಳಿಸಿದ್ದಾರೆ. ನಂದು ಶಿಕ್ಷಣ ಎಂಟೆಕ್. ನಾ 17 ವರ್ಷ ಡಿಸೈನ್ ಇಂಜಿನಿಯರ್ ಆಗಿ ಕಿರ್ಲೋಸ್ಕರ್ ಕಂಪನಿ ಒಳಗೆ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದೆ. ಇವತ್ತು ಅಮೇರಿಕಾದ ಎಲ್ಲ ಅಡ್ಡಾಡಿ 2003ದಲ್ಲಿ ಅದನ್ನು ಬಿಟ್ಟು ನಾ ಇಲ್ಲಿ ಬಂದೆ. ಇಲ್ಲಿ ಬರಬೇಕಾದ್ರೆ ನಂದು ತಂದೆ ತಾಯಿಯಿಂದ ಬಂದಂಥ ಕೊಡುಗೆ. ನಾವು ಅಗ್ರಿಕಲ್ಚರ್ ಫ್ಯಾಮ್ಲಿ, ಇದರಲ್ಲಿ ಏನಾರು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ನಂದು ಇದು. ಮಹಾರಾಷ್ಟ್ರದಲ್ಲಿ ಅಲ್ಲಿ ಅಡ್ಡಾಡಿ ಎಲ್ಲ ಇನ್ಫಾರ್ಮೇಷನ್ಸ್ ತೊಗೊಂಡೆ. ಆಮೇಲೆ ಇಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು ಬೆಳಿಬೇಕು, ಮತ್ತೊಬ್ಬರನ್ನು ಬೆಳೆಸಬೇಕು, ವಿನ್ ವಿನ್ ಸಿಚುವೇಶನ್ದೊಳಗೆ ನಾ ಈ ಕಾನ್ಸೆಪ್ಟ್ ಅಳವಡಿಸಿದ್ದೇನೆ. ಕೃಷಿ ರಂಗದಲ್ಲಿ ಅಳವಡಿಸಿಕೊಂಡಿರುವ ವೈಜ್ಞಾನಿಕ ವಿಧಾನ ಹಾಗೂ ಕೃಷಿ ಕಾರ್ಮಿಕರಿಗೆ ನೀಡ್ತಾ ಇರುವ ಸೌಲಭ್ಯಗಳು, ಕಲ್ಯಾಣ ಯೋಜನೆಗಳಿಂದ ಬೇರೆಯವರಿಗಿಂತ ವಿಭಿನ್ನವಾಗಿ ಶ್ರೀಶೈಲ ಗೌಡ್ರು ಈಗ ಹೈಟೆಕ್ ರೈತರಾಗಿ ಮಾದರಿಯಾಗಿದ್ದಾರೆ.
ಹೊಲದಲ್ಲಿ ದುಡಿಯುವ ರೈತ ಕೂಲಿಗಳಿಗೆ ಪ್ರತಿಯೊಬ್ಬರಿಗೂ ಖಾಕಿ ಬಣ್ಣವುಳ್ಳ ಸಮವಸ್ತ್ರ, ಸಮರ್ಪಕ ತಿಂಗಳ ವೇತನ, ಪಿಎಫ್, ಬೋನಸ್ ಸೇರಿದಂತೆ ಕಂಪನಿಗಳ ಮಾದರಿಯಲ್ಲಿಯೇ ಎಲ್ಲ ಸೌಲಭ್ಯವನ್ನ ನೀಡಿದ್ದಾರೆ. ಇನ್ನು ಬರೋ ಬೋನಸ್ನಲ್ಲಿ ಮನೆ ನಿರ್ವಹಣೆಗೆ ಹಸು, ಆಡು, ಕುರಿ ಖರೀದಿಗೆ ನೀಡುತ್ತಿದ್ದಾರೆ. ಇತ್ತ ಮದುವೆ ಮುಂಜಿಗೆ ಬಡ್ಡಿ ರಹಿತ ಸಾಲವನ್ನು ನೀಡುತ್ತಿದ್ದಾರೆ.